ನಮಸ್ಕಾರ ವೀರೇಶ್ ಸರ್. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ಎಲ್ಲ ಪಪ್ಪಾಯ ಬೆಳೆಗಾರರು ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಇವರು ವೀರೇಶ್ ಅಂತೇಳಿ ಕುರುಗುಡ ಹತ್ರ ಮುಷ್ಟಕಟ್ಟೆ ಗ್ರಾಮದವರು. ಇದು ಅವ್ರದ್ದು 15 ನಂಬರಿನ ಪಪ್ಪಾಯ ಅಲ್ವಾ ಸರ್? ಎಸ್ ಸರ್, 15 ನಂಬರ್ ಸರ್. ಎಷ್ಟು ತಿಂಗಳ ಸರ್ ಇದು ಮಾಡಿ? 4.5 ತಿಂಗಳಾಗಿದೆ ಸರ್. 4.5 ತಿಂಗಳಾಯ್ತು ಸರ್. ಈಗ ಸಸಿ ಕೊಟ್ಟಿದ್ದೀವಿ, ಜೊತೆಗೆ ನಮ್ಮ ವಿವೋ ಮಾರ್ಟ್ ಪ್ರಾಡಕ್ಟ್ ಅಂತ ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ನ ಯೂಸ್ ಮಾಡಿದ್ರ. ಹೌದು ಸರ್. ಹೇಗೆ ಅನಿಸ್ತೈತೆ ಸರ್? ಸರ್, ನಾವು ಈಗ ಇದು 4ನೇ ತಡು ಸರ್ ಬೆಳಿತಾ ಇರೋದು. 4ನೇ ತಡು, ಇದು 4ನೇ ವರ್ಷ ಇದು ಬೆಳಿತಾ ಇರೋದು. ಮೊದಲೆಲ್ಲ ಬೇರೆ ನಮ್ಮ ತೋಟದಲ್ಲೆಲ್ಲ ಬೆಳೆದಿದ್ವಿ, ಬಟ್ ಕಾಪ್ ಇಷ್ಟು ಕೆಳಗೆ ಸೆಟ್ ಆಗಿದ್ದಿಲ್ಲ. ಬಾಟಮ್ ಇಂದ ಸೆಟ್ ಆಗಿದ್ದಿಲ್ಲ. ಬಾಟಮ್ ಗ್ಯಾಪ್ ಕೊಡ್ಲಾರ್ದಂಗ್ ಸೆಟ್ ಆಗಿದೆ. ಮೊದಲೆಲ್ಲ ಈ ತಳಿದು ಮೊದಲೆಲ್ಲ ಅರ್ಧದಿಂದ ಮೇಲೆ ಸೆಟ್ ಆಗ್ತಾ ಇತ್ತು. ಇದಕ್ ಬಂದು ಸೆಟ್ಟಿಂಗ್ ಹಂಗ ಇದೆ, ಮೇಲೆ ಫ್ಲವರ್ ಫ್ರೂಟ್ ಸೆಟ್ಟಿಂಗ್ ಹಂಗಿದೆ, ಫ್ಲವರ್ ಚೆನ್ನಾಗಿದೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಡೆವಲಪರ್ ಫೌಂಡೇಶನ್ ನಲ್ಲಿ ಚೆನ್ನಾಗಿ ಕೊಟ್ಟಿವಿ. ಕೊಟ್ಮೇಲೆ ಅದಕ್ಕೆ ಬಿಳೆ ಬೇರ್ಗಳು ಬಹಳ ಚೆನ್ನಾಗಿ ಬರ್ತಾ ಇದ್ವು. ಎಲ್ಲಿ ತೋಡಿದ್ರು ನಾವು ಚಿಲ್ಕೆಲಿಂದ ಬೇರ್ ಕಾಣ್ತಾ ಇದ್ವು ಸಣ್ಣ ಗಿಡಗಳಿದ್ದಾಗ. ಅದಂಗ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ವಿ. ಕಿಸಾನ್ ಕಿಂಗ್, ಕಿಸಾನ್ ಗ್ರೋತ್ ನೀವು ಹೇಳಿದಂಗ 10 ಡೇಸ್ ಒಂದು ಟೈಮ್ ನಾವು ಸ್ಪ್ರೇ ಮಾಡ್ತಾ ಇದ್ವಿ. ಯಾವುದೇ ರೋಗ ಇದ್ದಿಲ್ಲ. ಈಗ ಅದ್ರ ಜೊತೆಗೆ ಯಾವ ರೋಗ ಇಲ್ಲ. ಕಾಯಿ ಬಂದು ಎಲ್ಲಾ ಗಿಡದಲ್ಲೂ ಇದೇ ತರ ಒಂದು ನಂಬರ್ 1 ಸೆಟ್ ಆಗಿದೆ ನೋಡಿ. ಈ ಕಾಯಿ ಆಲ್ರೆಡಿ ಇದು ಎಷ್ಟು ಕೆಜಿ ಇರ್ಬೋದು ಸರ್? ಇವಾಗ ಇದು ಮಿನಿಮಮ್ ಒಂದು 2 kg ಮಟ್ಟ ಬರುತ್ತೆ ಸರ್. ಇದು ಆಲ್ರೆಡಿ ಈಗಲೇ ಮಾರ್ಕೆಟ್ಗೆ ಹೋಗಂಗಿದ್ಯಾ? ಇವಾಗ ನೋಡಿದ್ರೆ ಮಾರ್ಕೆಟ್ಗೆ ಹೋಗಂಗಿದೆ ಈಗ ಅದು. ಹೌದಾ? ನೋಡ್ಬೋದು ಸ್ನೇಹಿತರೆ, ಮಣ್ಣು ಕೂಡ ಸ್ಮೂತ್ ಆಗಿ ಯಾವ ತರ ಉದುದ್ರ ಇದೆ ನೋಡಿ. ಜೊತೆಗೆ ಸ್ಟೆಮ್ ನೋಡಿ, ನಿಮ್ಗೆ ಯಾವಾಗ ಹೇಳ್ತಿರ್ತೀನಿ ಪಪ್ಪಾಯ ಸ್ಟೆಮ್ ಹೆಂಗಿರ್ಬೇಕು ಅಂತ ಹೇಳಿ. ಬುಡದಿಂದ ಕಾಯಿ ಕಟ್ಟಿದೆ ಸ್ನೇಹಿತರೆ. ಇನ್ನು 4.5 ತಿಂಗಳ ಗಿಡ ಇದು. ಆಲ್ರೆಡಿ ಕಾಯಿ ಕೂಡ ಸೈಜು ತೂಕ ಯಾವ ತರ ಬಂದಿದೆ ನೋಡಿ. ಮತ್ತೆ ಗಿಡ ನೀವು ನೋಡ್ಬೋದು, ಹಸಿರುಗೆ ಅಚ್ಚಿಗೆ ಪ್ರತಿಯೊಂದು ಗಿಡನ ಕೂಡ ಅಬ್ಸರ್ವ್ ಮಾಡಿ. ಕಲರ್ ಕೆಟ್ಟಿಲ್ಲ, ಕಲರ್ ಎಲ್ಲೂ ಕೆಟ್ಟಿಲ್ಲ. ಗಿಡಗಳು ಕೂಡ ಕಲರ್ ಕೆಟ್ಟಿಲ್ಲ. ತುಂಬಾ ಅದ್ಭುತವಾದ ರಿಸಲ್ಟ್. ತುಂಬಾ ಕಾಯಿ ಚೆನ್ನಾಗಿ ಬಂದಿದೆ ಸರ್. ಪ್ರಾಡಕ್ಟ್ ಬಗ್ಗೆ ಎಲ್ಲ ರೈತರು ಹೇಳ್ಬೋದಾ? ಆರಾಮ್ಸೆ ಹೇಳ್ಬೋದು ಸರ್. ನಾವೇ ರಾಯಚೂರಿಂದ ಫ್ರೆಂಡ್ಸ್ ಫೋನ್ ಮಾಡಿದ್ರಿಗೆ ನಂಬರ್ ಕೊಡ್ತಾ ಇದೀವಿ. ಹೌದಾ? ಸ್ಟಾರ್ಟಿಂಗ್ ಅಲ್ಲಿ ಅವ್ರದ್ದೇ ಯೂಸ್ ಮಾಡಿ, ಯಾವ್ದೇ ರೀತಿ ಕೆಮಿಕಲ್ ಇರಲ್ಲ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಚೆನ್ನಾಗಿರುತ್ತೆ, ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಬೆಳೆ ತಕ್ಕೊಡ್ತೀನಿ. ಧೈರ್ಯವಾಗಿ ಮಾಡಿದ್ದೀರಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.